ಬ್ರಹ್ಮಾವರದ ಕುಂಚಾಲಿನಲ್ಲಿ ನಡೆದ ದನದ ರುಂಡ ಪತ್ತೆ ಪ್ರಕರಣದ ಹಿಂದೆ ವ್ಯವಸ್ಥಿತವಾದ ಗೋ ಮಾಫಿಯಾ ದಂಧೆ ಇದೆ. ಇದು ಸ್ಥಳೀಯ 6 ಜನ ಹಿಂದೂಗಳು ಮಾಡಿರುವ ಕೃತ್ಯ ಅಲ್ಲ. ದುಡ್ಡಿಗೋಸ್ಕರ ಹಿಂದೂಗಳ ಭಾವನೆಗೆ ನೋವುಂಟು ಮಾಡಬೇಕು ಹಾಗೂ ಜಿಲ್ಲೆಯಲ್ಲಿ ಗಲಭೆ ಸೃಷ್ಟಿಸಬೇಕೆಂಬ ಕಾರಣಕ್ಕಾಗಿ ಇಸ್ಲಾಮಿಕ್ ಮತೀಯವಾದಿಗಳು ಅಲ್ಲಿನ ಸ್ಥಳೀಯರನ್ನ ಬಳಸಿದ್ದಾರೆ ಎಂಬ ಬಲವಾದ ಸಂಶಯವಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯದರ್ಶಿ ಶರಣ್ ಪಂಪ್ವೇಲ್ ಹೇಳಿದ್ದಾರೆ. ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಇದರ ಹಿಂದೆ ಯಾರಿದ್ದಾರೆ, ಇವರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ಗೋ ಹತ್ಯೆ ಮಾಡಿದ ಬಳಿಕ ಮಾಂಸವನ್ನ ಎಲ್ಲೆಲ್ಲಿ ಮಾರಾಟ ಮಾಡುತ್ತಿದ್ರು ಎಂಬುದರ ಬಗ್ಗೆ ಬಹಿರಂಗಪಡಿಸಬೇಕೆಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಗ್ರಹಪಡಿಸಿದ್ರು. ಗೋ ಹತ್ಯೆ ಮಾಡಿ ಅದರ ರುಂಡ ಮತ್ತು ಕಾಲುಗಳನ್ನ ರಸ್ತೆಗೆ ಎಸೆದ ಕೃತ್ಯವನ್ನ ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಖಂಡಿಸುತ್ತದೆ ಎಂದಿದ್ದಾರೆ. ಕುಂಜಾಲುನಲ್ಲಿ ಏನು ಗೋವಿನ ಹತ್ಯೆಯನ್ನು ನಡೆಸಿ ಮತ್ತು ಅದರ ರುಂಡ ಮತ್ತು ಕಾಲುಗಳನ್ನು ರಸ್ತೆಗೆ ಬಿಸಾಡಿದಂಥ ಏನು ಕೃತ್ಯ ನಡೆದಿದೆ, ಈ ಘಟನೆಯನ್ನು ನಾವು ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ಇಸ್ಲಾಮಿಕ್ ಮತೀಯವಾದಿಗಳು ಒಂದು ಹಿಂದೂ ವಿರೋಧಿ, ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಿಂದೂಗಳನ್ನು ಬಳಸುವಂಥ ಒಂದು ಹೊಸ ದಾರಿಯನ್ನು ಇವತ್ತು ಹುಡುಕಿದ್ದಾರೆ ಮತ್ತು ಹೊಸದಾದಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಸುಭಾಷ್ ಶೆಟ್ಟಿ ಹತ್ಯೆಯಲ್ಲಿ ಕೂಡ ನಿಷೇಧಿತ PFI ಸಂಘಟನೆಯವರು ಕಳಸದ 2 ಅಮಾಯಕ ಹಿಂದೂ ಯುವಕರನ್ನು ಸುಭಾಷ್ ಶೆಟ್ಟಿಯ ಕೊಲೆಗೆ ಬಳಸಿದ್ದಾರೆ. ಅದೇ ಇವತ್ತು ದೇಶದ ಬೇರೆ ಬೇರೆ ಕಡೆ ಈ ರೀತಿಯ ಘಟನೆ ನಡೆದಂಥ ಸಂದರ್ಭದಲ್ಲಿ ಹಿಂದೂಗಳು ಸಿಕ್ಕಿ ಬೀಳುತ್ತಿರುವುದು ಒಂದು ಆತಂಕಕಾರಿಯಾದಂಥ ಸಂಗತಿ ಇವತ್ತು ಹೊರಗೆ ಬರ್ತಾ ಇದೆ. ಅದರಲ್ಲೂ ಇವತ್ತು ಬ್ರಹ್ಮಾವರದಲ್ಲಿ ಮೊನ್ನೆ ನಡೆದಂತಹ ಯಾವುದು ಗೋವಿನ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 6 ಜನ ಹಿಂದೂಗಳನ್ನು ಸಮೀಪದ ಪರಿಸರದವರನ್ನು ಇವತ್ತು ಬಂಧನ ಮಾಡಿದ್ದಾರೆ. ಹಾಗಾಗಿ ಇದು ಕೇವಲ 6 ಜನರು ಮಾಡಿದಂಥ ಕೃತ್ಯ ಅಲ್ಲ. ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಗೋ ಮಾಫಿಯಾದ ದಂಧೆ ಇದೆ.